ಸಮುದ್ರ ಹಳ್ಳಿಯಲ್ಲಿ ಮನೆಗಳ ಕದ ಹಾಕಿಕೊಂಡು ಜೀವನ ಸಾಗಿಸುತ್ತಿರುವ ಗ್ರಾಮಸ್ಥರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಹಳ್ಳಿಯೊಳಗೆ ನಿತ್ಯ ನಿರಂತರವಾಗಿ ದಿನಕ್ಕೆ ಸುಮಾರು 1500ರಿಂದ 2000ಕ್ಕೂ ಹೆಚ್ಚು ಲಾರಿಗಳು ಸಂಚರಿಸುತ್ತಿರುವುದರಿಂದ ಪರಿಸರ ಸಂಪೂರ್ಣವಾಗಿ ಹಾನಿಗೊಂಡಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಲಾರಿಗಳ ಸಂಚಾರದಿಂದ ಉಂಟಾಗುತ್ತಿರುವ ಭಾರೀ ಧೂಳು ಮತ್ತು ಮಾಲಿನ್ಯದಿಂದಾಗಿ ಹಳ್ಳಿಯ ಜನರು ಅಸ್ತಮಾ, ಕ್ಯಾನ್ಸರ್, ಗರ್ಭಕೋಶ ಸಂಬಂಧಿತ ಸಮಸ್ಯೆಗಳು, ಅಂಗವಿಕಲತೆ ಸೇರಿದಂತೆ ಅನೇಕ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಒಳಗಾಗುತ್ತಿದ್ದಾರೆ ಎಂದು ಮಹಿಳೆಯರು ಹಾಗೂ ಪುರುಷರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಮಸ್ಯೆಯಿಂದಾಗಿ ವಿಶೇಷವಾಗಿ ಮಕ್ಕಳು, ವೃದ್ಧರು ಹಾಗೂ ಗರ್ಭಿಣಿಯರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಲಾರಿಗಳ ಅತಿರೇಕ ಸಂಚಾರಕ್ಕೆ ನಿಯಂತ್ರಣ ವಿಧಿಸಬೇಕು ಎಂದು ಗ್ರಾಮಸ್ಥರು ವರಿಷ್ಠ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಕುರಿತು ಪ್ರತಿಕ್ರಿಯಿಸಿದ ವರಿಷ್ಠ ಜಿಲ್ಲಾಧಿಕಾರಿಗಳು ಸಮಸ್ಯೆಗೆ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳನ್ನು ಕರೆದು ಚರ್ಚೆ ನಡೆಸಿ ಶೀಘ್ರದಲ್ಲೇ ಸೂಕ್ತ ಪರಿಹಾರ ಮಾರ್ಗಗಳನ್ನು ಸೂಚಿಸಲಾಗುವುದು ಎಂದು ಗ್ರಾಮಸ್ಥರಿಗೆ ಭರವಸೆ ನೀಡಿದರು. ಭೀಮಸಮುದ್ರ ಗ್ರಾಮದವರು ನಮ್ಮ ಮನೆ ಇರೋದು ಮೇನ್ ರೋಡಲ್ಲೇ ಇರೋದು, ಬೇರೆ ಎಲ್ಲಿ ಇಲ್ಲ. ಈಗ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ ಅಂದರೆ, ಈಗ ಹಳ್ಳಿ ನಮ್ಮದು, ಅದೇನು ಸಿಟಿ ಅಲ್ಲ. ಆದರೆ ನಾವು ಮನೆ ಕದಾಕೊಂಡು ಕೂತ್ಕೊಳ್ಳೋ ಸ್ಥಿತಿ ಬಂದಿದೆ ನಮ್ಮ ಪರಿಸ್ಥಿತಿ. ಈಗ ಹಳ್ಳಿ ವಾತಾವರಣ ಅಂದರೆ ಮನೆ ಬಾಗಿಲು ತಕ್ಕೊಂಡು ಖುಷಿಯಾಗಿರೋಂಥ ವಾತಾವರಣ ಇರಬೇಕು. ಅಂಥದ್ದು ನಮ್ಮ ಪರಿಸ್ಥಿತಿ ಅಂದರೆ ಮನೆ ಕದಾಕೊಂಡು ಕೂತ್ಕೊಂಡು ಯಾರ ಬಂದರೂ ಅಯ್ಯೋ ನಿಮ್ಮ ಮನೆ ಕದಾಕಿದೆ ಅಂತ ಅಂದು ನಂದು ಎಷ್ಟೋ ಜನ ವಾಪಸ್ ಹೋಗಿದಾರೋ ಹೊರತು ಅದಿವೆ ಅಂತ ದಡಗಂತ ಯಾರು ಒಳ ಬರ ಕದಾಕಿದ್ರೆ ಯಾರು ಬರ್ತಾರೆ? ಧೂಳು, ಸೌಂಡು, ಆ ಧೂಳು ಅಂದರೆ ನಮ್ಮ ಒಂದು ಲಾರಿ ಹೋಗ್ತಿತ್ತು ಅಂತಂದರೆ ನಮ್ಮ ಮನೇಲಿರೋ ಸಾಮಾನು ಅಗ್ಲಾಡ್ತವೆ, ವೈಬ್ರೇಷನ್ ಆಗುತ್ತೆ. ಫಸ್ಟ್ ಪಾಯಿಂಟ್ ಅದು. ಬೆಳಗ್ಗೆ ಲಾರಿಗಳು ಹೋಗ್ತವೆ, ಬೆಳಗಿನ ಜಾವ 3 ಗಂಟೆಗೆ ಹೋಗ್ತವೆ. ಅವು ಸ್ಲೋವರ ಹೋಗಲ್ಲ, ಹಂಗೆ ಗಡ 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 ಸೌಂಡಿಗೆ ಎಚ್ಚರ ಆಯ್ತು ಅಂದ್ರೆ 3 ಗಂಟೆಗೆ ಎಚ್ಚರ ಮತ್ತೆ ನಿದ್ದೆ ಮಾಡೋಕ್ಕಾಗೋದಿಲ್ಲ. ಆ ರೀತಿ ಇದೆ ಪರಿಸ್ಥಿತಿ. ಒಂದು ಅಲ್ಲಿ ಈಗ ನಾವು ಕೇವಲ 5 ದಿವಸ ಆಗಿರ್ಬೋದು ಏನೋ ನಾವು ಲಾರಿ ನಿಂತು ಅಲ್ಲಿ ಎಷ್ಟು ನಮ್ಮ ವಾತಾವರಣ ಚೆನ್ನಾಗಿದೆ ಅಂತಂದ್ರೆ ಖುಷಿ ಆಗ್ತಾ ಇದೆ. ಇದು ಹೇಳ್ಕೊಂತ ಇದೀವಿ ಅಂತ ನಿಮ್ಗೆ ಅನ್ನಿಸ್ಬೋದು. ಇವತ್ತಿಲ್ಲ ಏನೋ 5 ದಿವಸ ನಮಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತಿದೀವಿ ಅಷ್ಟೇ. ತುಂಬ ಚೆನ್ನಾಗಿದೆ. ಈಗ ಅದೇ ಈಗ ನಾನು ಬಿಡ್ರಿ, ಅವರೆಲ್ಲ ಈಗ ಪೇಷಂಟ್ ಇದಾರೆ, ಅವರು ಬಂದಿದ್ದಾರೆ ಪೇಷಂಟ್ಗಳಿಗೆ. ಈಗ ಅದೇ 10 ತಿಂಗಳ ಕೆಳಗೆ ನನಗೂ ತುಂಬ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಆಗಿತ್ತು. ಅದೇ ದಾವಣಗೆರೆ ರಾಜೇಶ್ ಡಾಕ್ಟರ್ ಅಂತ ಇರ್ಬೋದೇನೋ, ನಿಮ್ಗೆ ಅಸ್ತಮಾ ಡಾಕ್ಟರ್ ಕೇಳ್ರಿ ಬೇಕಾದ್ರೆ. ಅವ್ರ ತಕ್ಕ ಹೋಗಿದ್ದೆ, ಅವರು ನನಗೆ ಇನ್ನೆಲ್ಲರೂ ಕೊಟ್ಟಿದ್ದಾರೆ ಲಂಗ್ಸ್ ಇನ್ಫೆಕ್ಷನ್ ಆಗಿದೆ ಅಂತ. ಈಗ ನಮ್ಮ ದೇಹದ ಕಿಡ್ನಿ, ಲಿವರು ಏನಾರ ಡ್ಯಾಮೇಜ್ ಆದರೆ ಇನ್ನೊಂದು ಟ್ರಾನ್ಸ್ಲೇಟ್ ಮಾಡ್ಬೋದು. ಇದನ್ನ ಶ್ವಾಸಕೋಶ ಟ್ರಾನ್ಸ್ಫರ್ ಮಾಡ್ತೀರಾ ಸರ್? ಯಾರ ಮಾಡ್ತಾರೆ ಏನಾದ್ರು ಮಾಡ್ಲಿ, ಬೇಕಾರೆ ಬಿಡ್ತೀವಿ, ಇಲ್ಲ ಅಂತ ಹೇಳಲ್ಲ. ಆದರೆ ನಮಗೇನಿಲ್ಲ, ನಾವು ದುಡಿಯೋರ್ಗೂ ನಾವು ಯಾರಿಗೂ ಬೇಡ ಅಂತ ಹೇಳ್ತಿಲ್ಲ. ಈಗ ಲಾರಿ ಅಯ್ಯೋ ನಮಗಂತಾರೆ ನಿಮ್ಗಂತಾರೆ ಅವೆಲ್ಲ ನಮಗೆ ಬೇರೆ, ಅದು ಮ್ಯಾಟರ್ ಇಲ್ಲ ನಮಗೆ. ನಮ್ಮ ರೋಡಲ್ಲಿ ನಮಗೆ ಬೇಡ ಅಷ್ಟೇ. ಅದು ರೋಡ್ ಎಲ್ಲಿದೆಯೋ ಅಲ್ಲೇ ಸೋಗ್ಲಿ. ನಾವು ಮೈನ್ಸ್ ನಿಲ್ಲಿಸ್ರಿ ಅಂತ ನಾವು ಯಾರಿಗೂ ಇಂಥವ್ರು ಪಾಯಿಂಟ್ ಔಟ್ ಮಾಡಲ್ಲ. ನಮ್ಮ ರೋಡಲ್ಲಿ ಲಾರಿ ಬರೋದು ಬೇಡ. ಅದೇನು ಅದು ಮೈನ್ಸಿನ ಲಾರಿ ಹೋಗಿ ದಾರಿ ಅನ್ನೋದು ಏನು ಗೋರ್ಮೆಂಟಿಂದ ಇದೆಯೋ ಅದನ್ನ ಮಾಡಲಿ. ನಮಗೆ ಸಾರ್ವಜನಿಕ ತೊಂದರೆ ತುಂಬ ಆಗ್ತಾ ಇದೆ ಅಂತಂದರೆ ಎಕ್ಸ್ಟ್ರೀಮ್ ಲೆವೆಲಿಗೆ ಆಗ್ತದೆ. ನೀರು ಹಾಕೊಂಡು ಹೋಗ್ತಾರೆ ಸರ್, ಆ ನೀರು ಹಾಕೊಂಡು ಹೋಗಿರ್ತಾರೆ, ಅದು ಹೋಗೊಂದು ಸ್ವಲ್ಪ ಹೊತ್ತಿಗೆ ನೆಲ ಹಾರುತ್ತೆ. ಆ ಹಾರಿ ಮೇಲೆ ಧೂಳು ಹೆಂಗೆ ಬರುತ್ತೆ ಗೊತ್ತಾ? ಅದು ಪುಡಿದು. ಈಗ ಏನು ಒಂದು ಸಣ್ಣದು ಹೇಳ್ತೀನಿ, ಸಂಜೀವಿನಿ ಬಸ್ತಕ ಅಂತ ಒಂದು ಯೋಗ ಮಾಡಿಸ್ತಾರೆ. ಅದೇನಿಲ್ಲ, ಹಿಂಗೆ ಹಿಡ್ಕೊಂಡು ಮೂಗು ಸೀನದು. ಈಗ ನಾನು 1ನೇ ತಾರೀಕಿಂದ 5ನೇ ತಾರೀಕಿಂದ ಜಾಯಿನ್ ಆಗಿರೋದು. 5ನೇ ತಾರೀಕು ಫಸ್ಟ್ ಡೇ ನಂದು ಕ್ಲಾಸಿಗೆ ಜಾಯಿನ್ ಆದ ದಿವಸ ಮೂಗು ಸೀನಿದ್ರೆ ರೆಡ್ ನಮ್ಮ ಮೂಗಲ್ಲಿ ಗಲೀಜು ಬಂದಿದ್ದು. ಅದೇ ನನ್ನ ಖರ್ಚು ಫೋಟೋ ತಗೋಬೇಕಾಗಿತ್ತು. ನಾನು ಅದನ್ನು ನಿನ್ನೆ ನನ್ನ ಅದೇ ಟ್ರೀಟ್ಮೆಂಟ್ ಡೈಲಿ ಐತೆ ನಮಗೆ. ಅದು ಬೇಸಿಕ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದನ್ನ ಬಸ್ತಿಕ ಮಾಡಲೇಬೇಕು. ನಿನ್ನೆ ಮೂಗಲ್ಲಿ ಡಸ್ಟ್ ಬಂದಿಲ್ಲ. ಕೇವಲ 5 ದಿವಸ ಡಿಫ್ರೆನ್ಸ್ ಹೇಳ್ತಾ ಇದೀನಿ ನಿಮಗೆ. ಇಂಥ ನಾವೀಗ 10-15 ವರ್ಷದಿಂದ ಅನುಭವಿಸಿದೀವಿ ಅಂತಂದ್ರೆ ನಮ್ಮ ಆರೋಗ್ಯ ಸ್ಥಿತಿಗಳು ಏನಾಗಿರ್ಬೋದು ಯೋಚನೆ ಮಾಡ್ರಿ. ಎಸ್ಕಾಟ್ ಮುಂದ್ಗಡೆ ಹಾಕೊಂಡಿರ್ತಾರೆ, ನಿಧಾನಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಲ್ಲ. ಆದರೆ ಧೂಳಿನ ಬತ್ತಿ ಹಿಂಸೆ ಸರ್, ಅದಂತೂ ಎಕ್ಸ್ಟ್ರೀಮ್ ಲೆವೆಲ್ ಆಗೈತಿ. ಸೌಂಡು, ಪೊಲ್ಯೂಷನ್ನು. ಮನೇಲಿದ್ರೆ ನಾವ್ ಹೇಳಿದ್ವೆಲ್ಲ ಕದಾಕಂಡೇ ಇರ್ಬೇಕು, ಬಾಕ್ಲು ತೆಗಿಯಂಗೆ ಇಲ್ಲ. ಅದರಿಂದ ಪಾಳ್ಯ ತನಕ ಹೋಗಕ್ಕಾಗಲ್ಲ ಸರ್. ಬೇರೆ ಭೀಮ್ ಸಮುದ್ರದಿಂದ ಪಾಳ್ಯ ಗೇಟ್ ಅಂತ ಇದೆ ನಮ್ಮೂರಲ್ಲಿ, ಅಲ್ಲಿ ತನಕ ಹೋಗಕ್ಕಾಗಲ್ಲ, ಅಷ್ಟು ರೋಡ್ ಕೆಟ್ಟದಾಗಿದೆ. ಭೀಮಸಮುದ್ರ ರೈತ ಸಂಘದ ಅಧ್ಯಕ್ಷ ಶಂಕರಮೂರ್ತಿ ಅಂತ ಮಾತಾಡ್ತಿರೋದು. ನಮ್ಮೂರಿನ ಸಮಸ್ಯೆ ಇವತ್ತಿನವರೆಗೂ 20 ವರ್ಷದಿಂದ ಯಾರು ಬಗೆಹರಿಸಿಲ್ಲ ಅಂದರೆ ನಮಗೆ ಮಧ್ಯೆ ಊರೊಳಗಿಂದ ಬರ್ತಾರ ಗಾಡಿಗಳದ್ದು ಭಾಳ ಸಮಸ್ಯೆ ಆಗ್ತೈತೆ. ಮಕ್ಕಳಿಗೆ, ವೃದ್ಧರಿಗೆ, ವಯಸ್ಕರಿಗೆ ಪ್ರತಿಯೊಂದು ರೋಗ ರುಜಿನಗಳು ಸ್ಟಾರ್ಟ್ ಆಗಿದ್ದಾವೆ. ಕ್ಯಾನ್ಸರು. ನಾವು ಎಷ್ಟು ಸರಿ ರಿಕ್ವೆಷನ್ ಕೊಟ್ಟರು ಯಾರು ನಮ್ಮ ನೋವಿಗೆ ಸ್ಪಂದಿಸಿಲ್ಲ. ಈಗ ನಾವು ಡೈರೆಕ್ಟ್ DC ಥರ ಬಂದಿದ್ದೀವಿ. ನಮಗೆ ಊರೊಳಗಿಂದ ಬರೋ ಲಾರಿಗಳು ನಿಲ್ಲಿಸ್ಬೇಕು. ನಾವು ಮೈನಿಂಗ್ ವಿರೋಧಿಗಳಲ್ಲ. ಮೈನ್ಸ್ ನಿಲ್ಲಿಸಿ ಅಂತ ಹೇಳೋಷ್ಟು ದೊಡ್ಡರಲ್ಲ ನಾವು. ನಾವು ರೈತರೇನು ಕೇಳ್ತಾ ಇದ್ದೀವಿ, ನಮ್ಮ ಊರಿಂದ ಒಳಗೆ ಬರ್ತೀರ. ನಮ್ಮ ಊರೊಳಗೆ ಏನು ಬರ್ತದೆ, ಬೆಳಗ್ಗೆ 3 ಗಂಟೆಯಿಂದ 6 ಗಂಟೆ, ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 7 ಗಂಟೆ ತನಕ ಓಡಾಡ್ತಾರಲ್ಲ, ಅದನ್ನು ನಿಲ್ಲಿಸಿ ನಿಮ್ಮ ರೋಡಲ್ಲಿದೆ, ನಿಮ್ಮ ರಸ್ತೆಯಲ್ಲಿದೆ ನಕ್ಷೆಯಲ್ಲಿ, ಆ ರೋಡಲ್ಲಿ ನೀವು ಓಡಾಡಿ ಅಂತ ನಾವು ಕೇಳಕ್ಕೆ ಮನವಿ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಭಾಳ ಸರಿ ಕೊಟ್ಟಿದ್ದೀವಿ. ಇದು ಯಾವುದು ಫೈನಲ್ ಆಗಿಲ್ಲ ನಮಗೆ.
ಈಗ ಇವತ್ತು ಹೆಣ್ಮಕ್ಳೆಲ್ಲ ಬಂದಿದ್ದಾರೆ, ಗೃಹಿಣಿಯರ ಸಮೇತ ನಾವು ಬರ್ತೀವಿ, ನಾವು ಮಾತಾಡ್ತೀವಿ ಅಂತ ಬಂದಿದ್ದಾರೆ. ದಯಮಾಡಿ ನಿಮ್ಮ ಚಾನಲ್ ಮುಖಾಂತರನಾದರೂ ನಮಗೆ ನ್ಯಾಯ ಸಿಗಲಿ, ನಾವು ಅದನ್ನು ಬೇಡ್ಕೊಳ್ತೀವಿ ನಿಮ್ಮ ಹತ್ರ. ಹತ್ತಾಯ್ತು, ಎಲ್ಲ ಡಿಪಾರ್ಟ್ಮೆಂಟ್ಗೆ 10 ಸರಿ ಕೊಟ್ಟಿದ್ದೀವಿ ರಿಕ್ವೆಷನ್, ನಮ್ಮೂರ ಪರವಾಗಿ, ನಮ್ಮ ರಸ್ತೆ ಪರವಾಗಿ. ನಮಗೆ ಪ್ರಜಾಪ್ರಭುತ್ವದಲ್ಲಿ ಬದುಕು ಹಕ್ಕಿದೆ, ಇದೆ ಅಲ್ವಾ? ನಮ್ಗೆ ಹಕ್ಕಿದೆ ತಾನೆ ಬದುಕಕ್ಕೆ, ನಾವು ಪ್ರಶ್ನೆಗಳ ರೈಟ್ಸ್ ಇದೆ ತಾನೆ. ನಾವು ಅಷ್ಟೆಲ್ಲ ಅನ್ಯಾಯ ಅದು ಒಂದು ದಿನಕ್ಕೆ 4 ಜನ PH ಅಂದರೆ ಆರೋಗ್ಯ ಸಮಸ್ಯೆಗೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ. 100ರಿಂದ 200 ಜನ ಅಸ್ತಮ ಪೇಷಂಟ್ ಆಗ್ತಿದ್ದಾರೆ ಊರಲ್ಲಿ, ಕಣ್ಣು ಬಿಡೋಕ್ಕಾಗಲ್ಲ ಊರಾಗೆ. PH 3.5 8.5 ಆಗಿದೆ, ಊರು ತುಂಬ ಬರೀ ಧೂಳನೆ ಉಸಿರಾಡ್ತಿರೋದು ಜನ. ಇದು ಸಮಸ್ಯೆ. ಪೊಲ್ಯೂಷನ್ ಬೋರ್ಡಲ್ಲಿಗೂ ಕೊಟ್ಟರೆ ಅಲ್ಲಿ ಯಾವುದೇ ಪೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ, ನಮ್ಮ ಹತ್ರ ಅಕ್ಲಾಮೆಂಟ್ ಇದೆ, ಅವ್ರು ಕೊಟ್ಟರೆ ರಿಪ್ಲೈ ನಮ್ಮ ಹತ್ರ ಇದೆ, ಯಾವುದೂ ಇಲ್ಲ ಅಂತ ಊರಲ್ಲಿ, ಎಲ್ಲ ಕರೆಕ್ಟಾಗಿದೆ ಅಂತೆ, ಅದು ನಮ್ಮ ಹತ್ರ ಇದೆ, ಅವ್ರು ಕೊಟ್ಟರೆ ರೈಟಿಂಗಲ್ಲಿ ಇದೆ. ನಾವು ಈ ಥರ ಓಡಿದ್ದೀವಿ, ದಯಮಾಡಿ ನಿಮ್ಮ ಮುಖಾಂತರ ಏನಾದರೂ DC ಅವರಿಗೆ ತಲುಪಲಿ ಇದು. ಗಂಗಾಧರಪ್ಪ ಅಂತ, ನಮ್ಮ ಭೀಮ್ ಸಮುದ್ರ. ಏನಾಗಿದೆ ಅಂದರೆ ಈ ಲಾರಿಗಳು ಬಿಡೋದ್ರಿಂದ ಭಾಳ ತೊಂದರೆ ಆಗಿದೆ. ತೊಂದರೆ ಅಂದರೆ ಸಣ್ಣ ಮಕ್ಕಳು ಸ್ಕೂಲಿಗೆ ಹತ್ಸೋದು ಕಷ್ಟ, ಇಳಿಸೋದು ಕಷ್ಟ. ಆಮೇಲೆ ನಮ್ಮಲ್ಲಿ ವಯಸ್ಸಾದವರಿದ್ದಾರೆ, ಅವರು ಓಡಾಡೋಕ್ಕೆ ಆಗಲ್ಲ. ಪಾಪ ಈಗ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ಅಷ್ಟು ತೊಂದರೆಯಿಂದ ಅವರು ಅನುಭವಿಸಿದ್ರೆ ಗೊತ್ತಾಯ್ತು. ಏನಾಗಿದೆ ಅಂದರೆ ಮನೆ ಕದ ಹಾಕ್ಯಂಡು ಜೀವನ ಮಾಡೋ ಫಸ್ಟ್. ಯಾಕಂದ್ರೆ ಮಕ್ಕಳು ಓಡೋದು ಅಂದರೆ ಲಾರಿಗೆ ಗಾಲಿ ಬಿದ್ದು ಬಿಡ್ತಾರೆ. ಅವಾಗೇನು ಗೊತ್ತಾಗುತ್ತೆ, ಲಾರಿ ಬರ್ತೈತೆ ಅಂತ ಗೊತ್ತಲ್ಲ, ಲಾರಿ ಹಂಗೆ ಎಲ್ಲ ಕದ ಹಾಕ್ಯಂಡು ಗೇಟ್ ಹಾಕ್ಯಂಡು ಜೀವನ ಮಾಡೋ ಪರಿಸ್ಥಿತಿ ಬಂದೆ. ನಮ್ಮ ವಯಸ್ಸಾದ ನಮ್ಮ ಅಮ್ಮ ಅಪ್ಪಗಳನ್ನ ಅವತ್ತು ಎಲ್ಲಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಂಗಿಲ್ಲ. ಒಂದು ಊರಿಂದ ಊರಿಗೆ ಬಸ್ ಹತ್ತೋದು ಭಾಳ ಕಷ್ಟ, ಇಳಿಯೋದು ಕಷ್ಟ, ಹತ್ತೋದು ಕಷ್ಟ. ಆಮೇಲೆ ಮುಂದೆ ನೀವು ನೋಡಿಬಿಟ್ರೆ ನಮ್ಮದು ಹೊಟ್ಟೆಲ್ಲ ನೋವು ಬಂದಿದೆ. ಇವರೇ ಎಲ್ಲಿ ಗೊತ್ತಾ, ಪಾಳ್ಯದಲ್ಲಿ ಭಾಳ ಜನ ಕೈಕಾಲು ಮುರ್ಕೊಂಡು ಹೋಗಿದ್ದಾರೆ, ಭಾಳ ಜನ. ಇವತ್ತು ಏನು ನಾವು ಹೇಳಿದ್ವೋ ಒಂದು ಅಕ್ಷರಸ ನಿಜವಾದ ಮಾತು. ಅವ್ರು ನೋಡಲಿ ಮೊದಲು DC ಅವ್ರು ಬಂದು ನೋಡಲಿ, ಕಣ್ಣು ತುಂಬ ಅವರೇ ಕಣ್ಣೀರು ಹಾಕ್ಬಿಡ್ತೀವಿ. ಹೆಂಗೆ ಓಡಾಡಿದ್ದಾರಪ್ಪ. ಮಳೆಗಾಲದಾಗೆ ನೀರು ತುಂಬಿರುತ್ತೆ, ಎಷ್ಟೋ ಜನ ಗುಂಡೆ ಬಿದ್ದು ಪಾಪ ಕಣ್ಣೀರು ಹಾಕಿ ಹೋಗಿದ್ದಾರೆ, ಅಷ್ಟು ಒಂದು ತೊಂದರೆ ಅನುಭವಿಸಿದ್ದಾರೆ. ಆಮೇಲೆ ಲಾರಿ ಧೂಳಿಂದ ಏನಾಗುತ್ತೆ, ಕೆಮ್ಮು ಪದೇ ನುಂಗೋದು, ಔಷಧಿ ಕುಡಿಯೋದು, ಮತ್ತೆ ಬರೋದು, ಜ್ವರ, ಕೆಮ್ಮು, ದಮ್ಮು, ಆಮೇಲೆ ಗಂಟ್ಲದು ಕಫ ವಿಚಿತ್ರ ಬಂದು. ಅದು ದೇವರ ಸತ್ಯವಾದ ಮಾತು ಹೇಳ್ತೀನಿ, ಅದೊಂದು ಆಯಿತು. ಆಮೇಲೆ ಕಣ್ಣು ಉರಿ ಅಂದರೆ ಹೇಳ್ಬಾರ್ದು, ಲಾರಿಯಿಂದ ಹೋಗ್ಬಿಟ್ರಂತೂ ಕಣ್ಣು ಉರೇ ಹೊಡ್ತಾ, ಅಷ್ಟು ಧೂಳು ತುಂಬಿರುತ್ತೆ. ಆಮೇಲೆ ರಾತ್ರಿ ಏನು ಮಾಡ್ತಾರೆ ಗೊತ್ತಾ, ಅವ್ರು ಇಷ್ಟ ಬಂದಾಗ 11 ಗಂಟೆ ಬರ್ತಾರೆ, 12 ಗಂಟೆ ಬರ್ತಾರೆ, ಹಾಡು ಹಾಕ್ಯಂಡು ಹಂಗೆ ಹೋಗ್ತಾರೆ ದಡ. ಮಗು ಎದ್ದು ಬಿಟ್ರೆ, ಮಕ್ಕಳಿದ್ರೆ ನಾವೇ ಎದ್ರೆ ಮತ್ತೆ ಹೆಂಗೆ ನಿದ್ದೆ ಬರುತ್ತೆ? ನಾವು ಬರೀ ನಿದ್ದಿಲ್ದೇ ವನವಾಸವನ್ನು ಅನುಭವಿಸೋಕ್ಕಾಗತ್ತೆ. ಧೂಳಾಗುತ್ತೆ ಅಂತ ಹಾಕ್ತಾರೆ, ಅದು ನೀರಲ್ಲಿ ಏನು ಮಾಡ್ತೇವೆ, ಬದಿಗೆ ಹೊತ್ಕೊಂಡು ಹೋಗ್ತೀವಿ. ಧೂಳೆಲ್ಲ ಕುಂತಿರುತ್ತಲ್ಲ, ಕೆಸರು ಗದ್ದೆ ಆಗಿದೆ. ಈ ವಯಸ್ಸಾದರೂ ಯಾರೇ ದೊಡ್ಡರಾಗಲಿ ಸಣ್ಣರಾಗಲಿ ದಾಬ್ ಅಂತ ಬೀಳ್ತಾರೆ. ಇದನ್ನು ಆಲೋಚನೆ ಮಾಡಿ. ಆಮೇಲೆ ಅದನ್ನೆಲ್ಲ ಹಾರ್ತಾ ವಿಚಿತ್ರ ಧೂಳು, ಮತ್ತೆ ಧೂಳು ಮತ್ತೆ ಕುಡಿಬೇಕು, ಮತ್ತು ಜನ ಗಲಾಟೆ ಮಾಡಿದ್ರೆ ಮತ್ತೆ ನೀರು ತಗ. ಅದು ನೀರಿನ ಅವಶ್ಯಕತೆ ಇರಲ್ಲ, ಅದು ಲಾರಿ ಓಡಾಡೋದು ಬೇಡ, ಅವ್ರು ಕಸ ಹೊಡೆಯೋದು ಬೇಡ, ನೀರು ಬಿಡೋದು ಬೇಡ. ನಮಗೆ ಹಂಗಿತ್ತು. ಈಗ ನಾವೇನು ಹೇಳ್ತೀವಿ, ಗಿಡ ಮರ ಬೆಳೆಸ್ರಿ, ಆರೋಗ್ಯ ಉಳಿಸ್ರಿ ಅಂತ. ಲಾರಿ ಬಿಟ್ಟು ಅನಾರೋಗ್ಯ ಬೆಳೆಸ್ಕೊಳಂಗಾಗ್ತದೆ. ಹೌದಾ? ಜನರ ಆರೋಗ್ಯ ಮುಖ್ಯ ಹೊರತು ಇನ್ನೇನಿದೆ. ವರದಿ ಪ್ರೇಮ್. ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್.